ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಾಕ್ಸ್. ನಾನಿವತ್ತು ಪ್ಯೂರ್ ಕೋಕೋನಟ್ ಆಯಿಲಿಂದ ಹರ್ಬೆಲ್ಲ ಯೂಸ್ ಮಾಡಿ ಒಂದು ಆಯಿಲ್ನ ರೆಡಿ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದನ್ನೆಲ್ಲ ಯಾಕೆ ರೆಡಿ ಮಾಡ್ತಿರೋದು ಅಂತಂದರೆ ಯಾರೋ ಒಬ್ಬರು ಕೇಳಿದರು, ಸೊ ಹಾಗಾಗಿ ಈ ಆಯಿಲ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ಹೇಗೆ ಮಾಡೋದು, ಇದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಿ ಅಂತ ನೋಡೋಣ ಬನ್ನಿ. ಸೊ ಇದಕ್ಕೆಲ್ಲ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಈ ಆಯಿಲ್ನ ರೆಡಿ ಮಾಡಿದ್ವಿ. ಇದಕ್ಕೆ ಎಷ್ಟು ಹರ್ಬ್ನ ಹಾಕಿದ್ದೀನಿ ಅಂತಂದರೆ ಕರಿಬೇವನ್ನ ಹಾಕಿದ್ದೀನಿ. ಹಾಗೆ ಇದೆಲ್ಲ ಮನೆಯಲ್ಲಿರೋ ಐಟಮ್ಸು, ಆ ಕಡೆ ಇರೋದೆಲ್ಲ ಬೈ ಮಾಡಿರೋ ಐಟಮ್ಸು. ಇವಾಗ ನನ್ನ ಹತ್ರ ಏನೇನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಮತ್ತು ಅದು ಏನೇನಿಲ್ವೋ ಅದನ್ನೆಲ್ಲ ಆರ್ಡ್ರ್ ಹಾಕ್ಕೊಂಡಿದ್ದೆ. ಸೊ ಇದನ್ನು ಇವಾಗ ರೆಡಿ ಮಾಡಲಿಕ್ಕೆ ಇದನ್ನು ಲಾಸ್ಟ್ ವೀಡಿಯೋದಲ್ಲೇ ನಾನು ನಿಮಗೆ ತೋರಿಸಿದೆ. ಇದು ಯೆಲ್ಲೋ ಕಲರ್ ಎಲೆ ಬರುತ್ತಲ್ವ, ಆ ಎಲೆದು ಒಂದು ಕಾಯಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಲಾಸ್ಟ್ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದರದ್ದು ಇದು ಕಾಯಿ ಅಂತ ಹೇಳ್ಬಿಟ್ಟು ತೋರಿಸಿದೆ ಅದು. ಹಾಗೆ ಇದು ರೋಸ್ಮೆರಿ ಆಲ್ರೆಡಿ ಸ್ಟಾಕ್ ನನ್ನ ಹತ್ರ ಇತ್ತು, ಆ ರೋಸ್ಮೆರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಮತ್ತು ಇವಾಗ ನೆಕ್ಸ್ಟ್ ಬಂದು ಇದು ಕೂಡ ಮನೇಲಿ ಇರುತ್ತಲ್ವ ಎಲ್ಲರೂ ಮನೆಯಲ್ಲೂ ಮೆಂತೆ, ಆ ಮೆಂತೆನೇ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಕಡೆ ಈಗ ಸ್ವಲ್ಪ ಏನಂತ ಹೇಳ್ತೀವಿ ಇದಕ್ಕೆ ಅಂದರೆ ಸೀಡ್ಸ್, ಇದು ತುಂಬ ಫೇಮಸ್ ಸೀಡ್ಸು, ಅಗಸೆ ಬೀಜ ಅಂತ ಹೇಳ್ತೀವಲ್ಲ, ಸೊ ಅಗಸೆ ಬೀಜನ ಹಾಕಿದ್ದೀನಿ. ಸೊ ಇದು ಕಾಯೆಲ್ಲ ಹಾಗಾಗಿ ಹಾಕೋಕ್ಕಲ್ವ, ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀವಿ. ಇದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಂಡು ಹಾಗೆ ಅಲ್ಲಿ ರೀಟಾ ಏನಿದೆಲ್ಲ ರೀಟಾನ ಪುಡಿ ಮಾಡಿ ಹಾಕೋತಾ ಇದ್ದೀವಿ. ಹಾಗೆ ಸೀಗೆಕಾಯಿ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡಾಗಿ ಇತ್ತಲ್ವ, ಸೊ ಅದನ್ನೆಲ್ಲ ಚಚ್ಚಿಬಿಟ್ಟು ಈ ಥರ ಪೌಡ್ರನ್ನ ಮಾಡಿಬಿಟ್ಟು ಹಾಕೋತಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಿದ್ದೆ ಹರ್ಬ್ನ ಯೂಸ್ ಮಾಡಿಬಿಟ್ಟು ಮನೆಯಲ್ಲೇ ಆಯಿಲನ್ನ ರೆಡಿ ಮಾಡ್ಕೋಬೋದು ಅಂತ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ ಒಬ್ಬರೇ ಒಂದೇ ಮನೆಯಲ್ಲಿ ತರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಥರ ಏನಾದರೂ ಇದ್ದರೆ ನಿಮಗೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಅಕಸ್ಮಾತ್ ನಿಮ್ಗೆ ಏನಾದರೂ ಆಯಿಲ್ ಬೇಕು ಅಂದರೆ ನನಗೆ ಹೇಳಿದರೆ ನಾನು ನಿಮಗೆ ರೆಡಿ ಮಾಡಿ ಕೊಡ್ತೀನಿ ಕೂಡ. ಸೊ ಇದಕ್ಕೆ ಎಷ್ಟು ಪ್ರೈಸ್ ಏನು ಬೀಳುತ್ತೋ ಅದಷ್ಟೇ ನಾನು ತೊಗೋತೀನಿ ಅಂತಲೇ ಹೇಳ್ಬೋದು. ಮತ್ತು ಏನಪ್ಪ ಅಂದರೆ ಇದನ್ನು ಅಕಸ್ಮಾತ್ ನೀವು ಮನೇಲಿ ಮಾಡ್ಕೊತೀನಿ ಅಂದರೆ ಇದನ್ನು ನೀವೆಲ್ಲ ಇಂಗ್ರೀಡಿಯೆಂಟ್ಸ್ ಆನ್ಲೈನಲ್ಲಿ ಒಂದು ಸರಿ ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು ವರ್ಷ ಪೂರ್ತಿ ಆಗೋಷ್ಟು ನೀವು ಮಾಡ್ಕೋಬೋದು. ಯಾಕಂದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಒಟ್ಟಿಗೆ ಅಷ್ಟೊಂದೇನು ಅವಶ್ಯಕತೆ ಇರೋಲ್ಲ. ಸೊ ಅದರಲ್ಲಿ ಒಂದೊಂದು ಬೌಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನೂ ಮಿಕ್ಕಿರೋದನ್ನ ಎತ್ತಿಟ್ಕೊಂಡು ಮತ್ತೆ ಇನ್ನೊಂದು ಸರಿ ನೀವು ಮಾಡ್ಕೋಬೇಕು. ಅದು ನಿಜವಾಗ್ಲೂ ಒಂದು ವರ್ಷವೂ ಆಗುತ್ತೆ. ಅಷ್ಟು ಇಂಗ್ರೀಡಿಯೆಂಟ್ಸ್ನ ನೀವು ಎಲ್ಲ ಒಟ್ಟೊಟ್ಟಿಗೆ ಬೈ ಮಾಡಿ ತೊಗೊಂಡ್ರೆ ಏನೊಂದು 1100 ಮೇಲೆ ಖರ್ಚು ಬರುತ್ತೆ ಅಂತ ಹೇಳ್ಬೋದು. ಅದನ್ನೆಲ್ಲ ನೀವು ಬೈ ಮಾಡಿದರೆ ಅಟ್ಲೀಸ್ಟ್ 1 ಇಯರ್ವರೆಗೂ ನೀವು ಒಬ್ಬರಿಗೆ ಆದರೆ ಯೂಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ. ಇದು ನಿಜವಾಗ್ಲೂ ಹೇರ್ ಗ್ರೋತ್ ಆಗುತ್ತೆ ಅಂದರೆ ಕಂಪಲ್ಸರಿ, ನಿಜವಾಗ್ಲೂ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಇದಕ್ಕೆ ಆ ಕಡೆ ರೀಟಾ ಮತ್ತು ಹಾಕಿದ್ದೀವಲ್ಲ, ಅದರಲ್ಲಿ ಏನಪ್ಪ ಹಾಕಿರೋದಂದರೆ ಹೈಬಿಸ್ಕಸ್ ಹಾಕಿದ್ದೀವಿ. ಮತ್ತು ಮೇಯ್ನಾಗಿ ಬಂದು ನನಗೆ ತುಂಬ ಇಷ್ಟ ಆಗಿರೋವಂಥ ಒಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಯಾವುದಪ್ಪ ಅಂತಂದರೆ ಭೃಂಗರಾಜು ಮತ್ತು ಆಮ್ಲ, ಅವೆಲ್ಲ ಡ್ರೈ ಆಗಿರೋದು. ಸೊ ಕೆಲವೊಂದು ಸಾರಿ ಹಸಿ ಸಿಗುತ್ತೆ. ಸೊ ಇವಾಗ ಇಲ್ವಲ್ಲ ಅದನ್ನ, ಅದಕ್ಕೆ ಡ್ರೈ ಆಗಿರೋದನ್ನ ತೊಗೊಂಡಿದ್ವಿ. ಭೃಂಗರಾಜ್ ಮಾತ್ರ ಹೇರ್ ಗ್ರೋತಿಗೆ ಮತ್ತು ಹೇರ್ ಬ್ಲ್ಯಾಕ್ನೆಸ್ಸಿಗೆ ಮಾತ್ರ ಸಿಕ್ಕಾಪಟ್ಟೆ ಅಲ್ಟಿ ರಿಸಲ್ಟ್ನ ಕೊಡುತ್ತೆ ಅಂತ ಮಾತ್ರ ಹೇಳ್ಬೋದು. ಈ ಒಂದು ಕಂಪ್ಲೀಟ್ ವೀಡಿಯೋನ ನೋಡ್ತಾ ಹೋಗಿ ನೆಕ್ಸ್ಟ್ ಸ್ಟೆಪ್ನ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಕಂಪ್ಲೀಟಾಗಿ ಇದನ್ನು ಈ ಥರ ಜಜ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಕೇಳಿರೋರು ಸಹ ನಮಗೆ ಅರ್ಧ ಲೀಟ್ರ್ ಬೇಕು ಅಂತ ಕೇಳಿದರು. ಸೊ ನಾನು ಹಾಗಾಗಿ 1 ಲೀಟ್ರ್ ಪ್ಯೂರ್ ಕೋಕೋನಟ್ ಆಯಿಲ್ನ ತರಿಸಿದ್ದೆ. ಸೊ ಇದು ಎಲ್ಲಿ ಗಾಣದ ಎಣ್ಣೆ ಸಿಗುತ್ತೋ ಅಲ್ಲಿ ನಾನು ತರಿಸ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿರೋದು. ಸೊ ಇದನ್ನೆಲ್ಲ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಂತು, ಯಾಕಂದರೆ ಎಲ್ಲ ಹರ್ಬು ಒಂದೇ ಸರಿಗೆ ಸಿಗಲಿಲ್ಲ. ಸೊ ನಿಧಾನವಾಗಿ ಎಲ್ಲ ಹರ್ಬನ್ನ ತೊಗೊಂಡು ನಾನು ರೆಡಿ ಮಾಡೋಷ್ಟರೊಳಗೆ ಒಂದು 2-3 ಡೇಸ್ ತೊಗೊಂತು. ಯಾಕಂದರೆ ಎಲ್ಲ ಆರ್ಡ್ರ್ ಹಾಕಿದೆ, ಹಿಂದೆ ಮುಂದೆ ಎಲ್ಲ ಬ್ಯಾಚ್ ವೈಸ್ ಬಂತು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಮಾಡಿಕೊಡ್ಲಿಕ್ಕೆ. ಅವರಂತೂ ನಿಜ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿದ್ರೆ, ಅವ್ರಿಗೆ ಕೊಲ್ಡ್ ಆರ್ಡ್ರಿ 15 ಡೇಸ್ ಆಗಿದೆ. ಸೊ ಫೈನಲಿ ಇದೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನೋಡಿ ಏನು ನಾನು ತೊಗೊಂಡಿದ್ದೀನಲ್ವ, ಅದು 1 ಲೀಟ್ರ್ ಆಯಿಲ್, ಇದು ಪ್ಯೂರ್ ಕೋಕೋನಟ್ ಆಯಿಲು. ಸೊ ಅದಕ್ಕೆ ಡಂಪ್ ಮಾಡ್ತಾಯಿದ್ದೀನಿ. ನೀವು ಈ ಪ್ರೊಸೀಜರ್ನ ನೋಡಿಕೊಂಡು ಮನೆಯಲ್ಲ ಮಾಡ್ಕೊಳ್ಳೋಕ್ಕಾದರೆ ಆರಾಮಾಗಿ ನೀವು ಕೂಡ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಪಕ್ಕಾ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳಬೇಕಿತ್ತು. ಏನಂದರೆ ಇದ್ರ ಜೊತೆ ನ್ಯೂಟ್ರಿಯೆಂಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಾಸ್ತಿ ನೀರು ಕುಡಿಬೇಕು. ಮತ್ತು ಏನಪ್ಪ ಅಂದರೆ ನಾವು ಫುಡ್ಡಲ್ಲಿ ಒಂದು ಹೆಲ್ದಿ ಫುಡ್ನ ತೊಗೋತಾ ಬಂದರೆ ನಿಜವಾಗ್ಲೂ ಲಿಟ್ರಲಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ರೆಡಿ ಇದೆ ಇವಾಗ. ಸೊ ಎಣ್ಣೆ ಸ್ವಲ್ಪ ಕಾಯಲಿಕ್ಕೆ ಶುರು ಮಾಡಿದೆ ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಅದಕ್ಕೆ ನಾವು ಡಂಪ್ ಮಾಡೋಣ. ನೆಕ್ಸ್ಟ್ ಅದಾದಮೇಲೆ ಅದು ಬಾಯ್ಲ್ ಯಾವ ಥರ ಆಗಬೇಕು ಅಂತಂದರೆ ನೀವೇ ನೋಡಿ, ಎಷ್ಟು ಬಾಯ್ಲ್ ಆಗಿ ಆ ಆಯಿಲ್ ಎಷ್ಟು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದೊಂದು ಪ್ಲೇಟ್ ತಂದು ಪಾಸ್ ಮಾಡಿ.
ನೋಡಿದ್ರಲ್ವ ಎಲ್ಲನೂ ಈ ಥರ ಅದರೊಳಗಡೆ ಕರಗಿ ಅದು ಹೆಂಗಾಗಬೇಕು ಅಂದರೆ ಸ್ವಲ್ಪ ಬ್ಲ್ಯಾಕ್ನೆಸ್ ಅಂದರೆ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು, ಅಲ್ಲಿವರೆಗೂ ಹಾಕಿ ಈ ಥರ ಬಿಡಬೇಕು. ಸತತವಾಗಿ ನಿಜವಾಗ್ಲೂ 1 ಅವರ್ ಅಂತೂ ಬೇಕಾಗುತ್ತೆ ಇದನ್ನ ರೆಡಿ ಮಾಡಲಿಕ್ಕೆ. ಸೊ ಎಲ್ಲ ರೆಡಿ ಆದಮೇಲೆ ಈ ಥರ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕ್ಲಾತ್ನ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಸ್ಟ್ರೈನ್ ಆಗಿ ಕೆಳಗಡೆ ಲಿಕ್ವಿಡ್ ಚೆನ್ನಾಗಿ ಇಳಿಯುತ್ತೆ ಅಂದ್ಬಿಟ್ಟು ಕ್ಲಾತ್ನ ಯೂಸ್ ಮಾಡ್ತಾಯಿದ್ವಿ. ಅದು ಪ್ಯೂರ್ ಕಾಟನ್ ಕ್ಲಾತ್. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ, ನಿಜ ಆಯಿಲ್ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಬಂದಿದೆ ಅಂತ. ಸೊ ಇದನ್ನು ನಿಮ್ಗೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಗೆ ತಿಳಿಸಿ. ಹಾಗೆ ಬಿಫೋರ್ ಆರ್ಡರ್ ಕನ್ಫರ್ಮ್ ಆದಮೇಲೆ ನಾನು ಇದನ್ನ ನಿಮಗೆ ಡಿಸ್ಪ್ಯಾಚ್ ಮಾಡೋದು ಕೂಡ. ಸೊ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಹಾಗೆ ಕೆಲವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇದು ಫೈನಲಿ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಆಗಿದೆ ಅಂದರೆ ಬಾಟ್ಲ್ ಫುಲ್. ಅದು ನೋಡಿ ನಿಮಗೆ ಫಸ್ಟಲ್ಲಿ ತೋರಿಸಿದ್ನಲ್ವ ಫುಲ್ ಎಣ್ಣೆ ಬಾಟ್ಲ್ ಫುಲ್ ಆಗಿದೆ ಅಂತ. ಇಷ್ಟೇ ಎಣ್ಣೆ ಬಂದಿರೋದು, ಅರ್ಧಕ್ಕರ್ಧ ಖಾಲಿ ಆಗುತ್ತೆ ಎಣ್ಣೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಬಾಯ್ ಬಾಯ್.